ರಾಮಾಯಣದ ಆಂಜನೇಯ ನಮಗೆ ಪಾಠವಾಗುವುದು ಹೇಗೆ? ರಾಮಾಯಣದ ಅತ್ಯುತ್ಕೃಷ್ಟ ಪಾತ್ರಗಳಲ್ಲಿ, ವ್ಯಕ್ತಿಗಳಲ್ಲಿ ಹನುಮಂತನದ್ದು ಬಹಳ ಮುಖ್ಯವಾದದ್ದು. ಸುದೀರ್ಘವಾದ ರಾಮಾಯಣದಲ್ಲಿ ಇಡೀ ರಾಮಾಯಣವನ್ನು ಅವನು ವ್ಯಾಪಿಸಿಲ್ಲ. ಅವನು ಇರೋದು 2 ಖಾಂಡಗಳಲ್ಲಿ ಮಾತ್ರ. ಕಿಷ್ಕಿಂಧಾಕಾಂಡದಲ್ಲಿ ಬಂದು, ಸುಂದರಕಾಂಡದಲ್ಲಿ ಕಾಣಿಸಿಕೊಂಡು, ಯುದ್ಧಕಾಂಡದಲ್ಲೇ ಇರ್ತಾನೆ. 2-3 ಖಾಂಡಗಳಲ್ಲಿ. ಉತ್ತರಕಾಂಡದಲ್ಲಿ ಅಲ್ಪ ಮಾತ್ರ. ಅಂದರೆ ಒಂದು ಅರ್ಧದಷ್ಟು ರಾಮಾಯಣದಲ್ಲಿ ಇರುವಂಥವನು ಅವನು. ಆದರೆ ನಮಗೆ ಇವತ್ತು ರಾಮಾಯಣ ಅಂತ ಅಂದಾಗ ರಾಮನ ನಂತರ ನೆನಪಾಗುವುದು ಹನುಮಂತನೇ ಅನ್ನುವಷ್ಟು ಪ್ರಭಾವವನ್ನು ಬೀರಿದವನವನು. ಒಬ್ಬ ಕಪಿಯಾಗಿ ಕಾಣಿಸಿಕೊಂಡು ನಮಗಿವತ್ತು ದೇವತೆಯಾಗಿ ನಿಂತವನು. ರಾಮನನ್ನು ಪೂಜೆ ಮಾಡುತ್ತೇವೆ, ರಾಮನೊಂದಿಗೆ ಸೀತೆಯನ್ನು ಪೂಜಿಸ್ತೇವೆ. ಬಿಟ್ಟರೆ ನಮ್ಮ ಪೂಜೆ ಸಲ್ಲೋದು ಆಂಜನೇಯನಿಗೆ. ರಾಮಾಯಣದಲ್ಲಿ ಅತ್ಯಂತ ಪೂಜನೀಯವಾದ ಸ್ಥಾನ ರಾಮನ ನಂತರ ಆಂಜನೇಯನಿಗೆ ಅಂತಲೇ ಹೇಳಬೇಕು. ಸೀತೆಗಿಂತಲೂ ಲಕ್ಷ್ಮಣನಿಗಿಂತಲೂ ಜನ ಇವತ್ತು ಪೂಜಿಸ್ತಾ ಇರೋದು ಹನುಮಂತನನ್ನು, ಆರಾಧಿಸ್ತಾ ಇರೋದು ಹನುಮಂತನನ್ನು. ಈ ಪೂಜೆ ಸಂದಿದ್ದು ಹೇಗೆ ಅವನಿಗೆ? ಯಾಕೆ ಸಲ್ತು ಪೂಜೆ ಅಂತ ಅಂದಾಗ ಅಲ್ಲಿ ಅವನ ವ್ಯಕ್ತಿತ್ವ ಅಡಗಿದೆ. ವಾಯುವಿನ ಮಗನಾಗಿ ಹುಟ್ಟಿದವ ಆಂಜನೇಯ, ಅಂಜನೆಯ ಮಗ. ಕಿಷ್ಕಿಂಧೆಯಲ್ಲಿ ಇದ್ದ ವಾಲಿ ಸುಗ್ರೀವರ ಜೊತೆಗೆ, ವಾಲಿ ಸುಗ್ರೀವರ ಮೈತ್ರಿಯ ಕಾಲ, ವಾಲಿ ಸುಗ್ರೀವರ ವಿರಸದ ಕಾಲ, ಎಲ್ಲ ಕಾಲದಲ್ಲಿಯೂ ಅಲ್ಲೇ ಇದ್ದವನು. ಆದರೆ ಏನೂ ಗೊತ್ತಿಲ್ಲದಂತೆ ಇದ್ದವನು. ಒಂದು ಶಾಪವೂ ಇತ್ತು, ಮತ್ತವನ ಸ್ವಭಾವವೂ ಅಂಥದ್ದೇ. ಅವನ ಅತಿಯಾದ ಸಾಮರ್ಥ್ಯವನ್ನು ಕಂಡಾಗ ಒಂದು ಶಾಪ ಬಂದಿದ್ದು ಹೌದು ಅವನಿಗೆ. ಆದರೆ ಅವನ ಸ್ವಭಾವ ಎಂಥದ್ದು ಅಂತ ಅಂದರೆ, ತನ್ನ ಕೆಲಸ ಇದ್ದಾಗ ಮಾತ್ರ ತಾನು ಕಾಣಿಸಿಕೊಳ್ಳುವವನೇ ಹೊರತು, ಅದಿಲ್ಲ ಅಂತಂದರೆ ಮೂಲೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವವ, ತಾನೆಷ್ಟೋ ತನ್ನದೆಷ್ಟೋ ಅಂತ ಕುಳಿತುಕೊಳ್ಳುವವ. ಕರೆದರೆ ಬಾ, ಕೇಳಿದರೆ ಹೇಳು ಅಂತ ಕನ್ನಡದಲ್ಲಿ ಒಂದು ಮಾತಿದೆಯಲ್ಲ, ಅಂತಹ ಸ್ವಭಾವ ಅವನದ್ದು. ತನಗೆ ಸಾಮರ್ಥ್ಯ ಇದೆ, ತನಗೆ ಶಾಸ್ತ್ರಜ್ಞಾನ ಇದೆ, ತನ್ನಲ್ಲಿ ವಿದ್ಯಾಸಂಪತ್ತು ಇದೆ, ತನ್ನಲ್ಲಿ ಜಾಣ್ಮೆ ಇದೆ, ತನ್ನಲ್ಲಿ ಕೌಶಲ ಇದೆ ಅಂತ ಅದನ್ನು ಅನಾವಶ್ಯಕವಾಗಿ ಪ್ರದರ್ಶಿಸುವವನೂ ಅಲ್ಲ. ಅದರಿಂದ ಏನೋ ಒಂದು ಸ್ವಾರ್ಥವನ್ನು ಸಂಪಾದಿಸಿಕೊಳ್ಳುವವನೂ ಅಲ್ಲ. ಯಾಕೆಂದರೆ ರಾಮಾಯಣದಲ್ಲಿ ಇನಿತೂ ಸ್ವಾರ್ಥವಿಲ್ಲದೆ ಕೆಲಸ ಮಾಡಿದವನು ಅವನು. ಇನಿತೂ ಸ್ವಾರ್ಥವಿಲ್ಲ ಅವನಿಗೆ. ಅವನು ಯಾಕೆ ಸೀತೆಯನ್ನು ಹುಡುಕಿ ಹೋದ ಅಂತ ಅಂದರೆ, ರಾಮನಿಗಾಗಿ, ಸುಗ್ರೀವನಿಗಾಗಿ. ಸುಗ್ರೀವ ಮಾತು ಕೊಟ್ಟಿದ್ದಾನೆ ರಾಮನಿಗೆ. ರಾಮನ ಪತ್ನಿಯನ್ನು ದುರುಳನೊಬ್ಬ ಅಪಹರಿಸಿದ್ದಾನೆ. ರಾಮನಿಗೆ ಅವನ ಪತ್ನಿ ಸಿಗಬೇಕು, ತನಗಾಗಿ ಅಲ್ಲ. ಯುದ್ಧ ಮಾಡಿದ, ಅಲ್ಲಿಯೂ ಕೂಡ ತನಗಾಗಿ ಅಲ್ಲ. ಸುಗ್ರೀವನ ಜೊತೆಗೆ ಬಹುಕಾಲ ಇದ್ದ, ವಾಲಿಯಿಂದ ಅನ್ಯಾಯಕ್ಕೊಳಗಾದ ಸುಗ್ರೀವನ ಜೊತೆಗೆ ಬಹುಕಾಲ ಇದ್ದ. ಅಲ್ಲಿ ಕೂಡ ಅವನದ್ದು ಅಂತ ಇಲ್ಲ ಅಂತ. ಹಾಗಾಗಿ ಹನುಮಂತ ರಾಜನಾಗಲಿಲ್ಲ, ಹನುಮಂತ ಧನಕನಕಗಳನ್ನು ಪಡೆದುಕೊಳ್ಳಿಲ್ಲ, ಹನುಮಂತ ತನ್ನದೇ ಆದ ಒಂದು ಸ್ಥಾನವನ್ನು ಗಳಿಸಿಕೊಳ್ಳಿಲ್ಲ, ಏನೂ ಇಲ್ಲ. ಅಕಿಂಚನನಾಗಿ ತಾನೇನೂ ಅಲ್ಲ ಅನ್ನುವಂತಲೇ ಇದ್ದವನು. ಇದು ಅದ್ಭುತವಾದ ವ್ಯಕ್ತಿತ್ವ. ಹಾಗಂತ ಹೀಗೆ ಇರುವ ಸ್ವಭಾವವಾದರೂ ಅನ್ಯಾಯದ ವಿರುದ್ಧ ಹೋರಾಡುವಾಗ, ತನ್ನ ಪ್ರಭುವಿನ ಪರವಾಗಿ ಕಾರ್ಯ ಮಾಡುವಾಗ ಅದು ತನ್ನ ಸ್ವಂತದ್ದೇ ಅನ್ನುವ ತರಹದಲ್ಲಿ ಕೆಲಸ ಮಾಡಿದವನವನು. ಹೀಗೆ ಕೆಲಸ ಮಾಡೋದು ಕಷ್ಟ. ನಮಗೆ ಆಫೀಸಿನ ಕೆಲಸ ಬೇರೆ ತರಹ, ಮನೆಯ ಕೆಲಸ ಬೇರೆ ತರಹ. ನಮಗೇ ಬೇಕು ಅಂದಾಗ ಒಂದು ತರಹ, ಊರಿನ ಕೆಲಸ ಅಂತಂದಾಗ ಒಂದು ತರಹ. 2 ವ್ಯತ್ಯಾಸ ಇದೆ. ಸ್ವಂತದ್ದು ಅನ್ನುವ ತರಹದಲ್ಲಿ ಕೆಲಸ ಮಾಡೋದು ಅಂತ ಬಳಸ್ತೇವೆ ನಾವು. ನಿನ್ನದು ಅಂತ ಅಂದುಕೊಂಡು ಕೆಲಸ ಮಾಡು ಅಂತ.
ಸಂಸ್ಥೆ ನಿನ್ನದು ಅಂತ ಅಂದುಕೊಂಡು ಕೆಲಸ ಮಾಡು ಅಂತ ಹೇಳ್ತೀವಿ. ಯಾಕೆ ಹಾಗೆ ಮಾತು ಬರುತ್ತೆ ಅಂತ ಅಂದರೆ, ಸಂಸ್ಥೆಯನ್ನು ತನ್ನದು ಅಂತ ಅಂದುಕೊಂಡಿರೋದಿಲ್ಲ ನೌಕರ, ಉದ್ಯೋಗಿ. ಅವನಿಗದು ಬೇರೆಯವನದ್ದು. ತನಗೆ ಅನ್ನ ನೀಡುವ ಧಣಿಯದ್ದಾದರೂ ಅದು ತನ್ನದು ಅಂತ ಅಲ್ಲ. ದೇಶ ಸೇವೆ, ದೇಶದ ಕಾರ್ಯ ಅಂತ ಅಂದಾಗ ತನ್ನ ಪ್ರಭುವಾಗಿ ನಿಂತ ರಾಜನದ್ದೋ ಅಥವಾ ತನಗೆ ಬದುಕು ಕೊಟ್ಟ ದೇಶದ್ದೋ ಅದು ತನ್ನದು ಅಂತಲ್ಲ, ಅದು ಪರಕೀಯ ಅಂತಲೇ ಕಾರ್ಯ ಮಾಡೋದು. ಅಂದರೆ ಇನ್ನೊಬ್ಬರಿಗಾಗಿ ಕಾರ್ಯ ಮಾಡುವವನು, ಒಂದು ಸಂಸ್ಥೆಯಲ್ಲಿ ದುಡಿಯುವವನು ಅದನ್ನು ಆತ್ಮೀಯ ಅಂತ ಮಾಡೋದಿಲ್ಲ, ಪರಕೀಯ ಅಂತಲೇ ಕೆಲಸ ಮಾಡ್ತಾನೆ. ತನಗೆ ಪ್ರಮೋಷನ್ ಬರುತ್ತೆ ಅಂತಂದಾಗ ಆ ಕೆಲಸಕ್ಕೆ ತೊಡಗಿಕೊಳ್ಳೋದು ಬೇರೆ. ತಾನು ಈ ಕಾರ್ಯವನ್ನು ಮಾಡಿದಾಗ ತನಗೆ ವೇತನ ಹೆಚ್ಚಾಗತ್ತೆ ಅಂತ ಅಂದಾಗ ಆ ಕಾರ್ಯವನ್ನು ಮಾಡೋ ವಿಧಾನ ಬೇರೆ. ಸಂಸ್ಥೆಯಲ್ಲಿ ತನ್ನ ಸ್ಥಾನಮಾನಗಳು ಹೆಚ್ಚಾಗತ್ತೆ, ತನಗೆ ಕೀರ್ತಿ ಬರುತ್ತೆ ಅಂತಂದಾಗ ಆ ಕಾರ್ಯವನ್ನು ಮಾಡೋದು ಬೇರೆ. ಆದರೆ ಅದೇನೂ ಇಲ್ಲದೆ ಇದು ನನ್ನ ಸಂಸ್ಥೆ, ಇದು ನನ್ನ ಧಣಿಯ ಸಂಸ್ಥೆ, ನನ್ನ ಒಡೆಯನ ಸಂಸ್ಥೆ ಅಂತ ಅಂದುಕೊಂಡು, ಇದು ನನ್ನ ದೇಶ, ಇದು ನನ್ನ ಊರು ಅಂತ ಅಂದುಕೊಂಡು ಯಾವ ಆಸೆಯೂ ಇಲ್ಲದೆ ಕಾರ್ಯ ಮಾಡೋದು ಅಂತ ಅಂದಾಗ ಮನುಷ್ಯ ಕೆಲಸ ಮಾಡುವ ವಿಧಾನವೇ ಬೇರೆ. ಆಂಜನೇಯ ನಮಗೆ ಪರಮೋಚ್ಚ ಮಾದರಿಯಾಗೋದು ಎಲ್ಲಿ ಅಂತಂದರೆ ಇದರಲ್ಲಿ. ಪ್ರಭುವನ ಕೆಲಸವನ್ನು ತನ್ನ ಕೆಲಸ ಅಂತಲೇ ಮಾಡಿದವನು ಅವನು, ತನ್ನ ಕೆಲಸ ಅಂತ ಬೇರೆ ಇಲ್ಲ ಅಂತ. ರಾಮ ಅವನ ಬದುಕಿನಲ್ಲಿ ಬಂದ ಮೇಲೆ ರಾಮ ಕಾರ್ಯವನ್ನು ಹೊರತುಪಡಿಸಿ ಅವನಿಗೆ ಇನ್ನೇನೂ ಇಲ್ಲ. ಅದೊಂದೇ ಅವನಿಗೆ ಇರುವಂಥದ್ದು. ಲಂಕೆಗೆ ಹೋಗ್ತಾನೆ ಅವನು. ಈ ಲಂಕೆಗೆ ಹೋಗೋದು ಅನ್ನೋದು ಸುಲಭದ ಕಾರ್ಯ ಅಲ್ಲ. ಲೋಕರಾವಣ ಅಂತ ಕರೆಸಿಕೊಂಡ ರಾವಣನ ಲಂಕೆ ಅದು. ರಾವಣನಂತೆಯೇ ಇದ್ದ ಲಕ್ಷ ಲಕ್ಷ ರಾಕ್ಷಸರಿದ್ದ ಲಂಕೆ ಅದು. ಸಹಜವಾಗಿ ರಾಕ್ಷಸರೇ ಶಕ್ತಿಶಾಲಿಗಳು. ಅದರಲ್ಲೂ ವರವನ್ನು ಪಡೆದವರು ಅಲ್ಲಿದ್ದದ್ದು. ಅದರಲ್ಲೂ ಕ್ರೂರಿಗಳು ಬೇರೆ. ಅಂತಹ ಜಾಗಕ್ಕೆ ಹೋಗಿ ಸೀತೆಯನ್ನು ಹುಡುಕಬೇಕಾಗಿ ಬಂತವನಿಗೆ. ಈ ಹುಡುಕುವಿಕೆ ಅನ್ನೋದು ಕೂಡ ಅದೆಂತಹ ಕಷ್ಟದ್ದು ಅಂತ ಅಂದರೆ, ಸೀತೆಯ ಭಾವಚಿತ್ರ ಇಲ್ಲ ಹನುಮಂತನ ಬಳಿಯಲ್ಲಿ. ಸೀತೆ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ, ಆದರೆ ಸೀತೆಯನ್ನು ಹುಡುಕಬೇಕು, ರಾಮನ ದುಃಖವನ್ನು ನಿವಾರಿಸಬೇಕು ಅಂತ. ಲಂಕೆಗೆ ಹೋಗಿ ಅವನು ಮಾಡುವ ಉಪಾಯಗಳಿವೆಯಲ್ಲ, ಅತ್ಯಂತ ದುರ್ಭರ ಅಂತ ಅನ್ನಿಸಿಕೊಂಡ ಸನ್ನಿವೇಶಗಳಲ್ಲಿ ಅವನು ತೋರುವ ಆ ಜಾಣ್ಮೆ ಇದೆಯಲ್ಲ, ಅದು ಆಂಜನೇಯನನ್ನು ಎಷ್ಟು ಎತ್ತರಕ್ಕೆ ಏರಿಸುತ್ತೆ ಅಂತ ಅಂದರೆ, ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಅದನ್ನು ಅವನು ಸ್ವಂತಕ್ಕೆ ಬಳಸಿಕೊಂಡ್ರೆ ಅವನು ರಾವಣನಂತಹ ಇನ್ನೊಬ್ಬ ಸಮ್ರಾಟನಾಗ್ತಾನೆ. ರಾವಣನಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಬಲ್ಲ ಅವನು, ತನಗಾಗಿ ಮಾಡಿಕೊಂಡ್ರೆ ಅಂತ. ಆದರೆ ತನಗಾಗಿ ಮಾಡೋದಿಲ್ಲ ಅದನ್ನು ಅವನು. ಹಾಗಂತ ಯಾರದೋ ಹೆಂಡತಿಯನ್ನು ಹುಡುಕೋದಕ್ಕೆ ಬಂದಿದ್ದು. ಅಲ್ಲಿಯವರೆಗೆ ರಾಮ ಅವನಿಗೇನೂ ಅಲ್ಲ, ರಾಮ ತನ್ನ ಪ್ರಭು ಅಂತ ಅವನು ಸ್ವೀಕಾರ ಮಾಡಿದ್ದು ಅನ್ನೋದು ಬಿಟ್ಟರೆ, ರಾಮ ಇದ್ದದ್ದು ಅಯೋಧ್ಯೆಯಲ್ಲಿ, ಇವನಿದ್ದದ್ದು ಕಿಷ್ಕಿಂಧೆಯಲ್ಲಿ. ಯಾವ ದೃಷ್ಟಿಯಿಂದಲೂ ರಾಮ ಇವನಿಗೆ ಏನೂ ಅಲ್ಲ ಅಂತಲೇ ಹೇಳಬೇಕು. ಆದರೆ ಇದು ತನ್ನ ಕಾರ್ಯ, ಅವನು ತನ್ನ ಪ್ರಭು ಅಂತ ಸ್ವೀಕರಿಸಿದ ಮೇಲೆ ಎಲ್ಲವನ್ನೂ ಎದುರಿಸಿ ಅವನು ಆ ಕಾರ್ಯವನ್ನು ಮಾಡ್ತಾನೆ. ಅಲ್ಲಿ ಕೌಶಲವನ್ನು ಪ್ರದರ್ಶಿಸ್ತಾನೆ, ಸಾಮರ್ಥ್ಯವನ್ನು ತೋರುವ ಸಂದರ್ಭದಲ್ಲಿ ಸಾಮರ್ಥ್ಯವನ್ನು ತೋರುತ್ತಾನೆ. ಸೀತೆಗೆ ಸಾಂತ್ವನವನ್ನು ಹೇಳುವಾಗ ಸಾಂತ್ವನವನ್ನು ಹೇಳ್ತಾನೆ. ಹಾಗೆ ತನ್ನೆಲ್ಲ ಸಾಮರ್ಥ್ಯಗಳನ್ನು ಅಲ್ಲಿ ಬಳಸ್ತಾನೆ ಆಂಜನೇಯ. ಆದರೆ ಸ್ವಂತಕ್ಕಾಗಿ ಅಲ್ಲ ಅನ್ನೋದಿದೆಯಲ್ಲ, ಇದು ಸೇವಕ ಧರ್ಮ. ನಮಗೆ ಬೇಕಾದದ್ದು ಇವತ್ತು ಅದು. ನಾವು ಬದುಕ್ತಾ ಇದ್ದೇವೆ ಅಂತ ಅಂದರೆ ನಮ್ಮ ಮೇಲೆ ಒಂದು ಶಕ್ತಿ ಇದೆ, ನಮ್ಮ ಮೇಲೆ ಒಬ್ಬ ವ್ಯಕ್ತಿ ಇರ್ತಾನೆ. ಅದು ದಾಸ್ಯ ಅಂತ ಅಲ್ಲ. ಒಂದು ಕುಟುಂಬದಲ್ಲಿ ಬದುಕ್ತಾ ಇರ್ತೇವೆ ಅಂದರೆ ಕುಟುಂಬದ ಒಬ್ಬ ಹಿರಿಯ ಇರ್ತಾನೆ. ಹಿರಿಯನ ಅಡಿಯಾಳು ನಾವು ಅಂತಲ್ಲ, ಆದರೆ ಕುಟುಂಬ ನಡೆಯುವಾಗ ಒಬ್ಬ ಮುಖ್ಯಸ್ಥ ಬೇಕು. ಒಂದು ಸಂಘಟನೆಯಲ್ಲಿ ಇರ್ತೇವೆ ಅಂತಂದರೆ ಸಂಘಟನೆಯನ್ನು ಮುನ್ನಡೆಸೋದಕ್ಕೆ ಒಬ್ಬ ವ್ಯಕ್ತಿ ಬೇಕು. ವ್ಯಕ್ತಿಯೇ ಮುಖ್ಯ ಅಲ್ಲ, ಆದರೆ ವ್ಯಕ್ತಿಯೊಬ್ಬ ಇರಬೇಕು ಅಲ್ಲಿ. ಹಾಗೆಯೇ ಒಂದು ದೇಶ ಅಂತಂದಾಗ ದೇಶವನ್ನು ಆಳುವ ಒಂದು ಸರ್ಕಾರ ಅಂತ ಇರಬೇಕು. ಇಲ್ಲಿ ಎಲ್ಲಿ ಕೂಡ ವ್ಯಕ್ತಿ ಮುಖ್ಯವಲ್ಲ, ಆದರೆ ಆ ವ್ಯವಸ್ಥೆ ಅನ್ನೋದು ಮುಖ್ಯ.
ಆ ವ್ಯವಸ್ಥೆ ನಡಿಬೇಕು ಅಂತ ಅಂದಾಗ ಮೇಲಿನಿಂದ ಒಂದು ಶಾಸನ ಅನ್ನೋದು ನಡಿಬೇಕಾಗತ್ತೆ. ಅದನ್ನು ಅದರಂತೆ ನಡೆದುಕೊಳ್ಳಬೇಕು. ಅದಕ್ಕಾಗಿ ಜೀವವನ್ನು ಪಣವಾಗಿಟ್ಟು ಬದುಕಬೇಕು. ಹೀಗೆ ಬದುಕಿದರೆ ಒಂದು ದೇಶದ ಪ್ರಜೆಗಳು ತನ್ನ ದೇಶವನ್ನು ಪರಮೋಚ್ಚ ಸ್ಥಾನದಲ್ಲಿಟ್ಟು ಸ್ವಾರ್ಥವಿಲ್ಲದೆ ಅಥವಾ ದೇಶ ಸೇವೆಯನ್ನೇ ಸ್ವಾರ್ಥವಾಗಿಸಿಕೊಂಡು, ನನ್ನ ಆಸೆ ಅಂತ ಬೇರೆ ಇಲ್ಲ, ದೇಶದ ಆಸೆಯೇ ನನ್ನ ಆಸೆ, ನನ್ನ ಆಕಾಂಕ್ಷೆ ಅಂತ ಬೇರೆ ಇಲ್ಲ, ನನ್ನ ರಾಷ್ಟ್ರದ ಆಕಾಂಕ್ಷೆಯೇ ನನ್ನ ಆಕಾಂಕ್ಷೆ ಅಂತ ಯೋಚಿಸಿದರೆ ಒಂದು ದೇಶ ಎಷ್ಟು ಎತ್ತರಕ್ಕೆ ಏರಬಹುದು. ಒಂದು ಸಂಸ್ಥೆಯಲ್ಲೋ, ಒಂದು ಸಂಘಟನೆಯಲ್ಲೋ, ಒಂದು ಕುಟುಂಬದಲ್ಲೋ ಇರುವ ವ್ಯಕ್ತಿ ತನ್ನ ಸಂಸ್ಥೆಯ, ತನ್ನ ಸಂಘಟನೆಯ, ತನ್ನ ಕುಟುಂಬದ ಆಶೋತ್ತರಗಳೇ ತನ್ನ ಬದುಕಿನ ಆಶೋತ್ತರಗಳು, ತನಗೆ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಯಾವ ಆಸೆ ಆಕಾಂಕ್ಷೆಗಳೂ ಇಲ್ಲ ಅಂತ ಅಂದುಕೊಂಡು ಬದುಕಿದರೆ ಭ್ರಷ್ಟಾಚಾರಗಳೇ ಇರೋದಿಲ್ಲ, ಪಕ್ಷಪಾತಗಳು ಇರೋದಿಲ್ಲ, ಸೋಲು ಇರೋದಿಲ್ಲ, ವೈಮನಸ್ಸೆ ಇರೋದಿಲ್ಲ, ಭಿನ್ನ ಮತ ಇರೋದಿಲ್ಲ, ಒಡೆಯೋದಿಲ್ಲ. ಅದು ಸಮಗ್ರವಾಗಿರುತ್ತೆ, ಅದು ಏಕವಾಗಿರುತ್ತೆ. ಇದು ಸಮೂಹದ ನಡುವೆ ಬದುಕುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರಬೇಕಾದಂತಹ ಗುಣ. ಇದು ಸೇವಕ ಧರ್ಮ. ಮೇಲಿರುವ ಆದರ್ಶವೊಂದನ್ನು, ಮೇಲಿರುವ ವ್ಯವಸ್ಥೆಯೊಂದನ್ನು ಅಹರ್ನಿಶಿ ಗೌರವಿಸ್ತಾ, ಅದು ಹಾಳಾಗದಂತೆ ನೋಡಿಕೊಳ್ತಾ, ಅದರ ಯಶಸ್ಸನ್ನೇ ತನ್ನ ಯಶಸ್ಸನ್ನಾಗಿಸಿಕೊಳ್ತಾ ಬದುಕೋದಿದೆಯಲ್ಲ, ಇದು ಸೇವಕ ಧರ್ಮ. ಇದು ಎಲ್ಲರಿಗೂ ಇರಬೇಕಾದದ್ದೇ. ಎಲ್ಲರಿಗೂ ಅಂದರೆ ಇದು ರಾಜನ ಸ್ಥಾನದಲ್ಲಿರುವವನಿಗೂ ಮೂಲಭೂತವಾಗಿ ಇರಬೇಕಾದದ್ದು ಸೇವಕ ಧರ್ಮವೇ. ಅವನು ರಾಜ್ಯದ ಸೇವೆ ಮಾಡ್ತಾ ಇದ್ದಾನೆ, ಅವನು ರಾಷ್ಟ್ರದ ಸೇವೆಯನ್ನು ಮಾಡ್ತಾ ಇದ್ದಾನೆ, ಅವನು ಸ್ವಾರ್ಥವನ್ನು ಮೀರಬೇಕಲ್ಲಿ. ರಾಷ್ಟ್ರವೇ ಪರಮೋಚ್ಚ ಅಂದುಕೊಂಡು ಅವನು ತನ್ನ ಭಾವವನ್ನು ಇಟ್ಟುಕೊಳ್ಳಬೇಕು, ಸೇವಕನಾಗಬೇಕು ಅವನು. ಹಾಗೆಯೇ ಕೆಳಗಿರುವ ಪ್ರಜೆಯೂ ಹಾಗಾಗಬೇಕು. ಹೀಗೆ ಒಂದು ಕುಟುಂಬದಿಂದ ಆರಂಭ ಮಾಡಿ ಒಂದು ರಾಷ್ಟ್ರದವರೆಗೆ, ಒಂದು ಕುಟುಂಬ ಎನ್ನುವ ಸಣ್ಣ ಘಟಕದಿಂದ ಆರಂಭ ಮಾಡಿ ಇಡೀ ಜಗತ್ತಿನವರೆಗೆ, ಭೂಮಂಡಲವೇ ತನ್ನದು ಅಂತ ಭಾವಿಸಿಕೊಂಡಾಗ, ವಸುಧೈವ ಕುಟುಂಬಕಂ ಅಂತ ಭಾವಿಸಿಕೊಂಡಾಗ, ಹಾಗೆ ಬದುಕೋದಕ್ಕೆ ಮಾದರಿ ಅಂತ ಅಂದರೆ ಅದು ಆಂಜನೇಯ. ತನ್ನದೇನೂ ಇಲ್ಲ, ಎಲ್ಲದೂ ತನ್ನ ಮೇಲಿನ ಪ್ರಭುವಿಗಾಗಿ, ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ. ಇಲ್ಲೊಂದು ಅನ್ಯಾಯ ನಡೆದಿದೆ, ಹೀಗೆ ಆಗಬಾರದಾಗಿತ್ತು, ಸೀತಾರಾಮರನ್ನು ಬೇರ್ಪಡಿಸಬಾರದಾಗಿತ್ತು. ರಾವಣ ತಪ್ಪು ಮಾಡಿದ್ದಾನೆ, ಅನ್ಯಾಯ ನಡೆದಿದೆ, ಅನ್ಯಾಯದ ವಿರುದ್ಧ ನಾನು ಕೆಲಸ ಮಾಡ್ತೇನೆ, ನನಗೇನು ಅನ್ಯಾಯ ಆಗಿಲ್ಲ. ಅಲ್ಲಿ ಆಂಜನೇಯನಿಗೆ ಆದದ್ದಲ್ಲ ಅನ್ಯಾಯ, ಅವನಿಗೇನೂ ಆಗಿಲ್ಲ, ಅವನದ್ದೇನನ್ನೂ ರಾವಣ ಕಿತ್ತುಕೊಂಡಿಲ್ಲ. ಆದರೆ ತನ್ನ ಪ್ರಭುವಿಗೆ ಅನ್ಯಾಯ ಆಗಿದೆ, ಅಥವಾ ಸೃಷ್ಟಿಯಲ್ಲೊಂದು ಅನ್ಯಾಯ ನಡೆದಿದೆ ಅಂತ ಅದಕ್ಕೆ ಪ್ರತಿಯಾಗಿ ಹೋರಾಟ ಮಾಡುವುದನ್ನೇ ತನ್ನ ಬದುಕು ಅಂತ ಅಂದುಕೊಳ್ಳುವ ಈ ಯೋಧ ಧರ್ಮ ಇದೆಯಲ್ಲ, ಈ ಸತ್ಯಪರಾಯಣತೆ ಅನ್ನೋದಿದೆಯಲ್ಲ, ಧರ್ಮನಿಷ್ಠೆ ಅನ್ನೋದಿದೆಯಲ್ಲ, ಸೇವಕ ಧರ್ಮ ಅನ್ನೋದಿದೆಯಲ್ಲ, ಅದರ ಅತ್ಯಂತ ಎತ್ತರಕ್ಕೆ ಏರಿ ಆಂಜನೇಯ ನಮಗೆ ಆದರ್ಶವಾಗ್ತಾನೆ. ರಾಮನ ನಂತರದ ಪೂಜ್ಯತೆಯನ್ನು ಅವನು ಗಳಿಸಿಕೊಳ್ತಾನೆ.